ಮಂಡ್ಯ ಗ್ರಾಮದಲ್ಲಿ ಹನುಮ ಧ್ವಜ ಘರ್ಷಣೆಯ ವಿಚಾರ ಈಗ ಬೆಂಗಳೂರಿಗೂ ಕೂಡ ತಲುಪ್ತಾ ಇದೆ. ಸ್ಥಳೀಯ ಶಾಸಕ ರವಿ ಗಣಿಗ ಅವರ ಮನೆಗೆ ಹಿಂದೂ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಬೆಂಗಳೂರಿನ ಶಾಸಕರ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಮುಂದಾಕಿದ್ದಾರೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಅನ್ನೋದು ಗೊತ್ತಾಗ್ತಾ ಇದೆ. ಮಂಡ್ಯದಲ್ಲಿನ ಭಾಗವ ಧ್ವಜ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲೂ ಪ್ರತಿಭಟನೆ ಆರಂಭ ಆಗ್ತಾ ಇದೆ. ಸದ್ಯ ಗಮನಿಸ್ತಾ ಇದ್ರಿ, ಈಗ ಮಂಡ್ಯ ಶಾಸಕ ಗಣಿಗ ರವಿ ಅವರ ಮನೆ ಮುಂಭಾಗದಲ್ಲಿ ಕುಳಿತು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅವರನ್ನ ಮನವೊಲಿಸಲಿಕ್ಕೆ ಪೊಲೀಸರು ಸಹ ಈಗ ಬಂದಿರುವಂತದ್ದು. ಅಂದ್ರೆ ಪ್ರತಿಭಟನೆ ಮಾಡೋದು ಬೇಡ ಅಂತ ಹೇಳಿ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಆದ್ರೆ ಪ್ರತಿಭಟನೆಯನ್ನ ನಾವು ಮಾಡೇ ಮಾಡ್ತೇವೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಸಿದ್ಧತೆಗಳನ್ನ ಮಾಡಿಕೊಂಡು ಹಿಂದೂ ಪರ ಅಂದ್ರೆ ಶ್ರೀರಾಮ ಸೇನೆ ಮುಖಂಡರು ಮುಂದೆ ಬಂದಿದ್ದಾರೆ. ಸದ್ಯ ನಾನು ಈಗ ನೇರವಾಗಿ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಏನಾಗ್ತಾ ಇದೆ ಅನ್ನುವಂತ ಎಲ್ಲ ವಿಚಾರವನ್ನ ಸಹ ಕೇಳುವಂತ ಪ್ರಯತ್ನವನ್ನ ಮಾಡ್ತೇನೆ. ಸರ್, ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಮಂಡ್ಯದ ಪ್ರತಿಭಟನೆಗೆ ಅಲ್ಲ, ಮಂಡ್ಯದಲ್ಲಿ ಆಗಿರುವಂತ ಘಟನೆ ಸಂಬಂಧ ಗಣಿಗ ರವಿ ಅವರ ನಡೆಯನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಹೌದು, ಇದು ಹಿಂದೂ ವಿರೋಧಿ ನೀತಿಯನ್ನ ಅನುಸರಿಸಿತ್ತು ಅಂತ ಕಾಂಗ್ರೆಸ್ ಕೋಮು ದ್ವೇಷನ ರಾಜ್ಯದಲ್ಲಿ ಹರಡಿಸಬೇಕು, MP ಚುನಾವಣೆ ಮುಂದೆ ಶಾಂತಿ ಇರುವಂತ ನಾಡಲ್ಲಿ ಬೆಂಕಿ ಹಚ್ಚಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ರವಿ ಗಾಣಿಗ ಅವರ ನೇತೃತ್ವದಲ್ಲಿ ಅಲ್ಲಿ ಭಗವದ್ಗೀತೆ ಇಳಿಸಿದ್ದಾರೆ. ಅಂದ್ರೆ ರವಿ ಗಣಿಗ ಅವರು ಹೇಳ್ತಾ ಇರುವಂತದ್ದು, ಅಲ್ಲಿ ಇದ್ದಂಥದ್ದು ನಾವು ಬಸ್ ಸ್ಟ್ಯಾಂಡ್ ಅನ್ನ ಕಟ್ಟಲಿಕ್ಕೆ ಪ್ಲಾನ್ ಅನ್ನು ಹಾಕಿದ್ವಿ, ಆ ಒಂದು ಇವ್ರ ಅನುಮತಿ ಪತ್ರ ಏನಿದ್ದಾರೆ ಅದು ಸುಳ್ಳು ಅನುಮತಿ ಪತ್ರವನ್ನ ಪಡೆದು ಇವ್ರು ಇದು ಮಾಡ್ತಾ ಇರುವಂತದ್ದು. ನ್ಯಾಷನಲ್ ಫ್ಲಾಗ್ ಅನ್ನ ಹಾರಿಸ್ತೀವಿ ಅಂತ ಹೇಳಿ ಭಾಗವತ ಧ್ವಜವನ್ನ ಹಾರಿಸಿದ್ದಾರೆ ಅನ್ನುವಂಥದ್ದು. ಸರ್, ಪ್ರತಿ ಒಂದು ಹಬ್ಬಗಳಲ್ಲಿ ಅಲ್ಲಿ ರಾಜ್ಯೋತ್ಸವ ಬಂದಾಗ ಕನ್ನಡ ಬಾವುಟ ರಾರಾಜಿಸುತ್ತೆ, ಮತ್ತೆ ಸ್ವಾತಂತ್ರ್ಯ ದಿನಾಚರಣೆ ದಿವಸ ತ್ರಿವರ್ಣ ಧ್ವಜ ಹಾರುತ್ತೆ, ಮಿಕ್ಕಿದ ದಿವಸ ಭಗವತ್ ಧ್ವಜ ಹಾರಿಸಬೇಕು ಅಂತೇಳಿ ಅಲ್ಲಿರೋ ಊರು ಜನರು ಪಂಚಾಯತಿಯವರು ಒಪ್ಪಂದದ ಮೇರೆಗೆ ಆಗಿರೋದು. ಇವರು ನಾಟಕ ಮಾಡ್ತಾ ಇದ್ದಾರೆ ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ. ಹೀಗಾಗಿ ನಾವು ಇವತ್ತು ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡ್ತಾ ಇದೀವಿ. ವಾಟ್ ನೆಕ್ಸ್ಟ್? ಈಗ ಮುಂದೆ ಏನ್ ಮಾಡುವ ಪ್ಲಾನ್ಗಳಾಗಿದೆಯಾ ಶ್ರೀರಾಮ್ ಸೇನೆಯಿಂದ? ಹೇಗೆ ಶ್ರೀರಾಮ್ ಸೇನೆಯಿಂದ ಇದು ರಾಜ್ಯಾದ್ಯಂತ ವಿಸ್ತಾರ ಮಾಡ್ತೀವಿ ಪ್ರತಿಭಟನೆಯನ್ನ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ಗಾಣಿಗ ರವಿಯವರ ವಿರುದ್ಧವಾಗಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ನಾವು ನಾಳೆಯಿಂದ ರೂಪುರೇಷೆಗಳನ್ನು ಸಿದ್ಧಪಡಿಸ್ತೀವಿ. ಈಗಾಗಲೇ ಗಮನಿಸ್ತಾ ಇದ್ರಿ, ಅಲ್ಲಿ ಒಂದಷ್ಟು ಜನ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂತ ಕೆಲಸಗಳಾಗ್ತಾ ಇದೆ. ಅವರನ್ನೆಲ್ಲ ಯಾಕಂದ್ರೆ ಅನುಮತಿ ಇಲ್ಲ ಅನ್ನೋಂಥ ಕಾರಣಕ್ಕಾಗಿ ಅವರೆಲ್ಲರನ್ನ ಸಹ ವಶಕ್ಕೆ ಪಡಲಿಕ್ಕೆ ಸದ್ಯ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. ಯಾರೆಲ್ಲ ಪ್ರತಿಭಟನೆಯಲ್ಲಿ ಮನೆ ಮುಂದೆ ಅಂದ್ರೆ ಶಾಸಕರ ಮನೆ ಮುಂದೆ ಯಾರೆಲ್ಲ ಇದ್ರು ಅವರೆಲ್ಲರನ್ನ ಸಹ ಈಗ ಬಂಧಿಸುವಂತ ಕೆಲಸವನ್ನ ಮಾಡಲಾಗ್ತದೆ, ಅಂದ್ರೆ ವಶಕ್ಕೆ ಪಡೆಯುವಂತ ಕೆಲಸವನ್ನ ಆಗ್ತಾ ಇದೆ. ಗಮನಿಸಬಹುದು, ದಿಢೀರಂತ ಪ್ರತಿಭಟನೆ ಆದಂತ ಕಾರಣಕ್ಕಾಗಿ ಒಂದಷ್ಟು ಹೊಯ್ಸಳ ವಾಹನಗಳು ಸೇರಿದಂತೆ ಕೆಲ ಪೊಲೀಸ್ ವಾಹನಗಳನ್ನ ತೆಗೆದುಕೊಂಡು ಬಂದು ಅವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸಗಳು ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, 10ಕ್ಕೂ ಹೆಚ್ಚು ಶ್ರೀರಾಮ್ ಸೇನೆ ಕಾರ್ಯಕರ್ತರೇನಿದ್ರು ಅವ್ರನ್ನ ಈಗ ವಶಕ್ಕೆ ಪಡೆಯುವಂತ ಕೆಲಸ ಸದ್ಯ ಇಲ್ಲಿ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಗೌತಮ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.